ಸರ್, ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಕಾರಣ ಏನಂದರೆ, ನಮ್ಮ ಕಾವೇರಿ ನಿವಾಸಿಗಳು, ಕಾವೇರಿ ನಗರದ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಕರೆದಾಗ ಭಾಳ ಹೆಮ್ಮೆ ಅನಿಸಿದೆ. ಯಾಕೆ ಅಂತಂದರೆ, ಇಡೀ ಹೊಸಕೋಟೆಗೆ ಕಾವೇರಿ ನಗರ ಮಾದರಿಯಾಗಿದೆ. ಈ ವಾರ್ಡ್ನಲ್ಲಿ, ಈ ಒಂದು ನಗರದಲ್ಲಿ ಸ್ವಚ್ಛತೆಯನ್ನು ಧ್ಯೇಯವಾಕ್ಯ ತಮ್ಮ ಮನಸ್ಸಿನಿಂದ ಪ್ರತಿಯೊಬ್ಬರು ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪ್ರತಿ ವಾರ, ಇದರಲ್ಲಿ ಏಜ್ ಲಿಮಿಟ್ಸೇ ಇಲ್ಲ. ನಾವು ನೋಡ್ದಂಗೆ 60 ವರ್ಷ ಆದರೆ ರಿಟೈರ್ಡ್ ಆಗ್ತಾರೆ, ಆದರೆ 60 ವರ್ಷ ಆದಮೇಲೆ ಡ್ಯೂಟಿಗೆ ಜಾಯ್ನ್ ಆಗತ್ತಾರ. ಎಲ್ಲ ವಿಧದ ರಂಗದಲ್ಲಿ ಕೆಲಸ ಮಾಡಿರುವಂಥ, ನಿವೃತ್ತಿ ಆಗಿರೋರು, ಕೆಲಸ ಮಾಡ್ತಾ ಇರೋರು ಎಲ್ಲರೂ ಸೇರಿ ಕಾವೇರಿ, ಉದಾಹರಣೆಗೆ ಸೈನಿಕರು ಇದ್ದಾರೆ, ಪೊಲೀಸ್ ಇದ್ದಾರೆ, ಬ್ಯಾಂಕ್ ಎಂಪ್ಲಾಯೀಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಉಪನ್ಯಾಸಕರಿದ್ದಾರೆ, ಹಾಗೂ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ. ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಪ್ರತಿ ಭಾನುವಾರ ಯಾವುದೇ ನಗರಸಭೆ ಸಿಬ್ಬಂದಿಗಳ ಸಹಾಯ ಇಲ್ಲದಲೇ ತಮ್ಮ ನಗರವನ್ನು ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಮೋರಿ ಕ್ಲೀನ್ ಮಾಡೋದಿರ್ಬೋದು, ರಸ್ತೆ ಗುಡಿಸೋದಿರ್ಬೋದು, ಪ್ರತಿಯೊಂದು ಸ್ವಚ್ಛತೆಯನ್ನು ತಾವೇ ಮಾಡೋದ್ರ ಮುಖಾಂತರ ಮಾದರಿಯಾಗಿದ್ದಾರೆ. ಈ ಒಂದು ಮಾದರಿ ನಮ್ಮ ನಗರಕ್ಕೆ ಹಾಗೂ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತ ನನ್ನ ಆಶಯ. ಅದಕ್ಕೋಸ್ಕರ ಇವ್ರ ಜೊತೆ ಬೆರೆದು ಅವ್ರ ಜೊತೆ ಇದ್ದ ಸಮಯ ಕಳೆಯೋದ್ರಿಂದ ನನಗೆ ಬಹಳಷ್ಟು ತಿಳುವಳಿಕೆ ಬರುತ್ತೆ. ಅವರನ್ನು ಮಾಡ್ತಾ, ಅವರ ಕೆಲಸ ಮಾಡ್ತಿರೋದು ನೋಡಿದ್ರೆ ನನಗೂ ಸ್ಫೂರ್ತಿ ಬರುತ್ತೆ. ಆ ಕಾರಣದಿಂದ ಹೆಮ್ಮೆಯಿಂದ ಬಂದಿದ್ದೀನಿ ಸರ್. ಸರ್, ಈಗ 2015ರಲ್ಲಿ ಈ ಒಂದು ಸಂಘ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದಾಗಲಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಸೋಮಶೇಖರ್ ಅವರು ಇರ್ಬೋದು, ನಮ್ಮ CP ನವೀನ್ ಕುಮಾರ್ ಅವರು ಇರ್ಬೋದು, ಇಬ್ಬರು ಸೇರಿ ಕಾವೇರಿ ನಗರದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿಕೊಂಡು ಈ ಕಾವೇರಿ ನಗರಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಿದ್ದಾರೆ. ಅದೇ ರೀತಿ ಇಲ್ಲಿ ಏನು ಆಗುಗಳಿದೆ ಅದನ್ನು ಅವರೇ ಜವಾಬ್ದಾರಿ ತೊಗೊಂಡು ಅವರೇ ನಿರ್ವಹಿಸ್ತಾ ಇದ್ದಾರೆ. ಸೊ ಇದು ಭಾಳ ಹೆಮ್ಮೆ ಇದೆ ಸರ್. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಕೂಡ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಸೋಮಶೇಖರ್ ಅವರು ಎಲ್ಲ ಕೂಡ ಬಂದು ನನಗೆ ಆಹ್ವಾನಿಸಿದಾಗ ಭಾಳ ಖುಷಿ ಆಯಿತು. ಅದರಿಂದ ಹೆಮ್ಮೆಯಿಂದ ಬಂದಿದ್ದೀನಿ ಸರ್. ಕಾವೇರಿ ನಗರ ಅಂದರೆ ಏನು ಅಂತ ನಾವೇ ಹೇಳೋದಕ್ಕಿಂತ ನಮ್ಮ ಕಾರ್ಯಗಳ ಬಗ್ಗೆ, ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಮ್ಮ ಒಂದು ಕಾವೇರಿ ನಗರದ ಬಗ್ಗೆ ಕಮಿಷನರ್ ಹೇಳಿದ್ರು, ಬಹಳ ಖುಷಿ ಆಯಿತು. ನಿಮಗೂ ಖುಷಿ ಆಗಿ ನಾವು ಅನ್ಕೊಂಡಿವಿ. ಯಾಕಂತಂದ್ರೆ ಇವತ್ತು ಒಳ್ಳೆ ವಾತಾವರಣ ತುಂಬಾ ಕಡೆ ಇಲ್ಲ. ಒಳ್ಳೆ ವಾತಾವರಣ ಕಡಿಮೆ ಆಗೋದಿಲ್ಲ. ಒಳ್ಳೆ ವಾತಾವರಣ, ಒಳ್ಳೆ ವಿಚಾರಗಳನ್ನ ಹೇಳೋರು ಕಡಿಮೆ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡೋರು ಕಡಿಮೆ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಯಾರೋ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರಂದ್ರೆ ಅದನ್ನ ಗುರುಸುವಂತ ವ್ಯಕ್ತಿಗಳಿದ್ದಾರಲ್ಲ, ಅದರಿಂದ ಒಳ್ಳೆ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಪ್ರೇರಣೆ ಆಗ್ತದೆ. ನಾವೇ ಆಗ್ಬೋದು, ನೀವೇ ಆಗ್ಬೋದು, ಯಾರೇ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಕಮಿಷನರ್ ಬಹಳ ಚೆನ್ನಾಗಿ ಮಾತನಾಡಿದ್ರು. ಆಮೇಲೆ ಅವರು ಇರಬೇಕಾಗಿತ್ತು, ಇನ್ನೊಂದು 2 ವಿಷಯ ಅವರು ಮಾತಾಡಬೇಕಾಗಿತ್ತು. ಯಾಕಂದ್ರೆ ನಾವೀಗ ನಮ್ಮ ಕಾವೇರಿ ನಗರಕ್ಕೆ ಬೇಡಿಕೆಗಳು ಜಾಸ್ತಿ ಇಲ್ಲ. ನಗರಸಭೆ ಎಲ್ಲಾನು ಹಿಂದಿನಿಂದ 10 ವರ್ಷದಿಂದ ಏನ್ ಬೇಕೋ ಅದನ್ನೆಲ್ಲ ಬಹುಪಾಲು ನಾವು ಏನು ಶಾಸಕರು ಇರ್ಬೋದು, ನಾರಾಯಣವರು, ಆಮೇಲೆ ವತಿಯಿಂದ ಇರ್ಬೋದು, ಎಲ್ಲವನ್ನು ಉಳ್ಕೊಂಡಿದ್ವಿ. ಹಾಗಾಗಿ ಅವರೇ ನಮ್ಮ ಮೂಲ ಸಂಪರ್ಕದಲ್ಲಿ ಕೆಲವೊಂದು ಈಗ ಮತ್ತೆ ಎಲ್ಲ ನಾವು ಹೇಳಿದ್ವಿ, ಭಾಷೆ ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಕೊಟ್ಟೋಣ. ನಾನೇ ಹೇಳೋದೇನಂತಂದ್ರೆ, ನಮ್ಮ ಕಾವೇರಿ ನಗರದ ಬಗ್ಗೆ ಒಳ್ಳೆ ವಿಷಯಗಳನ್ನ, ಒಳ್ಳೆ ವಿಚಾರಗಳನ್ನ ಆಚೆನ ಅವರು ಹೋಗಿ ಹೇಳ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಅವರು ಹೇಳಿದ್ರು, ಎಷ್ಟೋ ಕಡೆ ನಾನು ಕೆಲಸ ಮಾಡಿದ್ದೀನಿ, ಇಂಥ ಒಂದು ಸಂಸ್ಥೆಗಳಲ್ಲಿ ಅದರಲ್ಲಿ ನಾನು ಒಬ್ಬ ಸದಸ್ಯನಾಗಿರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಆದಾಗ ಒಂದು ಏನು ಕಾವೇರಿ ನಗರ ಆ ನಿಟ್ಟಿನಲ್ಲಿ ಹೋಗಿದೆ ಮುಂದೆ. ಆದ್ರೆ ಪ್ರಚಾರ ಮಾತ್ರ ಕಡಿಮೆ ಇದೆ ಅಂತ ಹೇಳಿದ್ರು. ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡೋ ಕೆಲಸನ ಪ್ರಚಾರ ಮಾಡೋದ್ರ ಮುಖಾಂತರನು ಆ ಪ್ರಚಾರಕ್ಕೂ ನಾವು ಆದ್ಯತೆ ಕೊಡ್ಬೇಕಂತ ಹೇಳಿ ನಾನು ಅನ್ಕೊಂಡೆ. ಯಾಕಂತಂದ್ರೆ ನಾವು ಪ್ರಚಾರ ಅಂತಂದ್ರೆ ಅದು ಒಂದು ಮಾದರಿಗೋಸ್ಕರ ಅದು ಮಾಡ್ಬೋದು. ನಮ್ಮನ್ನ ನೋಡಿ ಒಂದಷ್ಟು ಜನ ತಿಳ್ಕೊಳ್ಳಿ ನಾವು ಮಾಡ್ಬೇಕು. ಎಷ್ಟೋಗೆ 10 ವರ್ಷ ಮಾಡ್ತಾ ಇದ್ವಿ. 1 ವರ್ಷಕ್ಕೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ತಗೊಂಡಂತ ಸಂಘಟನೆಗಳು, ಡಾಕ್ಟರೇಟ್ ಕೊಟ್ಕೊಳ್ಳಂತ ವ್ಯಕ್ತಿಗಳೆಲ್ಲ ಇದ್ದಾರೆ. ಆದ್ರೆ ನಾವು ವರ್ಷ ಸತತವಾಗಿ ಮಾಡಿ ಯಾವುದೇ
ಒಳ್ಳೆ ಇದು ಏನ್ ಹೇಳ್ತಾರೆ ಆತ್ಮವಿದೆ ಪರೀಕ್ಷೆ ಮಾಡಿದ್ರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಏನು ಅನಿಸ್ತಾ ಇಲ್ಲ, ಯಾರೋ 3 ತಿಂಗಳ 6 ತಿಂಗಳ ಮಾಡಿ ದಿವಸ ಹೋಗಿ ಅದೆಲ್ಲ ಅನಿಸ್ತಾ ಇದ್ದೀರ. ಅದು ಇರ್ಲಿ, ಅದು ಮಾಡೋಣ. ನಾನು ಈ ಸಂದರ್ಭದಲ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ, ಸಮಯ ಇಟ್ಟು